ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ, ಅಥರ್ವ ಇನ್ನೂ ಬೇಜಾರಲ್ಲೇ ಇದ್ದಾನೆ. ಹೋಗ್ ಒಂದೇ ಒಂದ್ಸರಿ ಸಾರಿ ಕೇಳ್ಬಿಡೆ. ಅಕ್ಕ, ನಾನ್ ಮಾತಾಡಿದ್ರಲ್ಲಿ ಏನ್ ತಪ್ಪಿತ್ ಹೇಳು? ನೀನೇನೂ ತಪ್ಪು ಮಾಡಿಲ್ಲ ನಿಜ, ಆದ್ರೆ ಅಥರ್ವ ಅಪೇಕ್ಷೆ ಇಬ್ರು ಫ್ರೆಂಡ್ಸ್ ಕೂಡ ಅಲ್ವಾ? ಅದು ಅಲ್ಲದೆ ನನ್ನಿಂದ ಅವಳ ಮದ್ವೆ ತಪ್ಪೋಯ್ತಲ್ಲ ಅನ್ನೋ ಕೋಪ ಕೂಡ ಅವಳಿಗಿದೆ. ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಸಾಕು ಬಿಡು ಅಕ್ಕ, ನೀನ್ ಯಾವಾಗ್ಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ಅಲ್ಲ, ನಿನ್ನ ಮತ್ತೆ ಅಥರ್ವನ್ ಮಧ್ಯೆ ಬರೋದಕ್ಕೆ ಅವಳು ಯಾರು? ಅವಳಿಗೊಂದ್ ಸ್ವಲ್ಪನೂ ಸೆನ್ಸ್ ಇಲ್ವಾ? ಮತ್ತದೇ ಮಾತು ಬೇಡ ಕಣೆ, ಪ್ಲೀಸ್. ಎಲ್ರೂ ಒಟ್ಟಿಗೆ ಹೋಗ್ತಾ ಇದೀವಿ ಅಂದ್ಮೇಲೆ ನಗ್ನಗ್ತಾ ಹೋಗ್ಬೇಕಲ್ವಾ? ಅತ್ತೆ ಮತ್ತೆ ಅಜ್ಜಿಗೆ ಅನುಮಾನ ಬರಬಾರ್ದು ಅಂತ ನಾನು ತುಂಬಾ ನಾರ್ಮಲ್ ಆಗಿದ್ದೆ ಮನೆಯಲ್ಲಿ. ಅಥರ್ವಂಗ್ ಬೇಜಾರಾಗಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನಗಂತೂ ಬೇಜಾರಾಗಿದೆ ಅಲ್ವಾ? ಸರಿ, ನಿನಗೋಸ್ಕರ ಸಾರಿ ಕೇಳ್ತೀನಿ. ಮತ್ತೆ ನೀನ್ ಮುಖ ಊದಿಸ್ಕೋಬೇಡ, ಆಮೇಲೆ ನಿನ್ ಹೊಟ್ಟೆಲಿರೋ ಮಗು ಕೂಡ ಹಾಗೆ ಮಾಡುತ್ತೆ. ಸಾರಿ ಅಥರ್ವ, ಐ ಆಮ್ ರಿಯಲಿ ಸಾರಿ. ನಾನು ಸ್ವಲ್ಪ ಎಮೋಷ್ನಲ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ಎಮೋಷ್ನಲ್ ಅಲ್ಲ, ಅಗ್ರೆಸಿವ್ ಆಗಿ ನಡ್ಕೊಂಡೆ. ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ನೀನು ನಿನ್ನ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ಇವತ್ತಲ್ಲ, ರಂಗ ನಿನಗೆ ಚಾಕು ಚುಚ್ಚೋಕ್ ಬಂದಾಗ್ಲೇ ಗೊತ್ತಿತ್ತು. ನಿಜ ಏನು ಅಂದರೆ, ಅಪೇಕ್ಷೆ ಆ ರೀತಿ ಮಾತಾಡಬೇಕಾದ್ರೆ ನನಗೆ ಭವಾನಿ ಹತ್ರ ಹೇಗೆ ನಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವಳ ಮೇಲೆ ವಿಪರೀತ ಸಿಟ್ಟಿತ್ತು. ಅದನ್ನು ಹೇಗೆ ಹೊರಗಾಕ್ಬೇಕನ್ನೋ ಪರಿಸ್ಥಿತಿ ನನಗೆ ಗೊತ್ತಿರಲಿಲ್ಲ. ನನಗೆ ಅರ್ಥ ಆಗುತ್ತೆ ಅಥರ್ವ. ಏನು ಗೊತ್ತಾ, ನಾನು ಭವಾನಿನ ಯಾವತ್ತು ಪ್ರೀತಿಸೋಕೆ ಶುರು ಮಾಡಿದ್ನೋ ಆವತ್ತೇ ಅವಳು ನನ್ನೋಳಾಗ್ಬಿಟ್ಲು. ಹಾಗೆ ನೋಡೋದಾದ್ರೆ ನನ್ನಿಂದ ಭವಾನಿಗೆ, ನಿನಗೆ, ನಿಮ್ಮ ಮನೆಯವ್ರಿಗೆ ತುಂಬಾ ನೋವಾಗಿದೆ. ಹಾಗೇನಿಲ್ಲ ಅಥರ್ವ. ನಿನಗಂತೂ ಎಷ್ಟು ಋಣಿಯಾಗಿದ್ರು ಸಾಲಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಸರಿ, ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅದು ಅಲ್ಲದೆ ಇವತ್ತು ಅಮ್ಮ ಅವಳನ್ನ ನೋಡ್ಕೊಂಡಿದ್ದ ರೀತಿ ನನಗೆ ತುಂಬಾ ಖುಷಿ ಕೊಡ್ತು. ನೀನೇನು ಯೋಚನೆ ಮಾಡಬೇಡ. ನಿನ್ನ ಅಕ್ಕನ್ನ ನಾನು ಜೀವನ ಪರ್ಯಂತ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಈಗ ನಮ್ಮ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅಥರ್ವ. ಹೌದು ಭೈರವಿ, ನನಗೆ ಇನ್ನೊಂದು ಡೌಟ್ ಇದೆ. ಇನ್ನೂ ಯಾಕೆ ನಮ್ಮ ಸಿಂಧು ಕಾಣಿಸ್ತಿಲ್ಲ ಅಂತ? ಎಲ್ ಮಾಯ ಆದ್ಲ ಅವಳು? ಹೌದಾ? ಅದೇ ಹಳೆ ಗಂಡ್ಬೀರಿ ಸಿಂಧು ಎಲ್ಲದಕ್ಕೂ ಹೋರಾಟ ಮಾಡ್ತಿದ್ದೋಳು. ನೀನು ಅಂದ್ರೆ ನಿಮ್ಮಪ್ಪ ಅಂತಿದ್ದೋಳು, ಹುಡುಗಾಟ ಮಾಡ್ತಿದ್ದೋಳು. ಅವಳನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ನಾನು. ಅವಳೀಗ ಸಿಂಧು ಅಲ್ಲ,